ನಮಸ್ಕಾರ, ನಾನು ನಿಮ್ಮ ಚಿಂತು ಸುಳ್ಯ ನಮ್ಮ. ನಾನು ಇವತ್ತು ಕೂತ್ಕೊಂಡು ರೀಲ್ಸ್ ನೋಡಿಕೊಂಡು ಇದ್ದೆ. ಅಷ್ಟೊತ್ತಿಗೆ ನನ್ನ ಅಕ್ಕನ ಮಗನ ಹೆಂಡತಿ ಅಂದರೆ ನನ್ನ ಸೊಸೆ ನನಗೆ ಮೆಸೇಜ್ ಮಾಡಿದ್ಲು, ಬರ್ತೀರಾ ಇವತ್ತು ತಾಲೂಕು ಮಟ್ಟದ ಯುವ ಕೈವತಿ ಮಂಡಳದ್ದು ಸ್ಪೋರ್ಟ್ಸ್ ಉಂಟಂತೆ, ಹೋಗಿ ಬರೋಣ ಅಂತ. ಇನ್ನೇನು ಮಾಡೋದು, ಅವಳಿಗೆ ಬೇಜಾರಾಗಬಾರ್ದಲ್ಲ ಅಂತ ಹೇಳ್ಕೊಂಡು ಆಯಿತು ಬರ್ತೇನೆ ಅಂತೇಳಿ ನನ್ನ ಹಳೆಯ ಐರಾವತವನ್ನು ಸ್ಟಾರ್ಟ್ ಮಾಡಿ ಹೊರಟೆ. ಹೋಗ್ಲಿಕ್ಕಂತೂ ಮನಸ್ಸಿರಲಿಲ್ಲ, ಅವಳಿಗೆ ಬೇಜಾರಾಗಬಾರ್ದಲ್ಲ ಅಂತ ಹೇಳಿಕೊಂಡು ಅವಳ ಜೊತೆ ಗ್ರೌಂಡಿಗೆ ಬಂದೆ. ಗ್ರೌಂಡಿಗೆ ಬಂದು ನೋಡಿದರೆ ಒಂದು 2-3 ಕಡೆ ಅಂದರೆ ಲೇಡೀಸ್ ಎಲ್ಲ ಗುಂಪು ಕಟ್ಟಿಕೊಂಡೆಲ್ಲ ಇದ್ದರು. ಒಬ್ಬರು ಅಕ್ಕ ಮಾತ್ರ ಇಲ್ಲಿ ಜ್ಯೂಸ್ ಅಂತೆ, ಅವ್ರದ್ದೇನೋ ನೆಲ್ಲಿಕಾಯಿ ಜ್ಯೂಸ್ ಅಂತೆ, ಇದಕ್ಕೆ ಮೊದಲು ಕೂಡ ಹಾಕಿದಾರಂತೆ. ಹಾಗೆ ನೆಲ್ಲಿಕಾಯಿ ಜ್ಯೂಸ್ ಮಾಡಲಿಕ್ಕೆ ರೆಡಿ ಮಾಡಿಕೊಂಡಿದ್ರು. ಮಾಡ್ಲಿಕ್ಕಂದ್ರೆ ಆಲ್ರೆಡಿ ರೆಡಿ ಇತ್ತು. ಇಲ್ಲಿ ಇವರು ಅಂತ ಐಸ್ ಪ್ಯಾಕೆಟ್ ತೆಗಿಲಿಕ್ಕೆ ಕಷ್ಟಪಡ್ತಾ ಇದ್ರು. ಪಾಪ ಅಕ್ಕ ಇದ್ದದ್ದು 20 kg, ಐಸ್ ಗಡ್ಡೆ ಇದ್ದದ್ದು 40 kg ಇತ್ತು. ತೆಗಿಲಿಕ್ಕೆ ಪಾಪ ಒದ್ದಾಡಿಕೊಂಡು ಇದ್ದರು. ಹೇಗೆ ಆದರೆ ಅಂತಿಂತೂ ತೆಗೆದೇ ಬಿಟ್ಟರು. ಆಚೆ ಈಚೆ ಸೈಡೆಲ್ಲ ನೋಡ್ತೇನೆ ಒಂದು 2-3 ಗ್ಯಾಂಗ್ಗಳು, ಗೊತ್ತಲ್ಲ ನಿಮಗೆ, ಹೆಣ್ಣು ಮಕ್ಕಳು ಇನ್ನು ಹೇಗೆ ಮಾತಾಡ್ತಾರೆ, ಅವಳನ್ನು ಸೇರಿಸೋದು ಬೇಡ, ಇವಳನ್ನು ಸೇರಿಸೋದು ಬೇಡ, ಅವಳು ಆ ಊರಿನವಳು, ಇವಳು ಈ ಊರಿನವಳು, ನಮ್ಮೂರಿನವಳು ಆಗಬೇಕು, ಹಾಗೆ ಹೀಗೆ ಎಲ್ಲ ಗುಂಪು ಕಟ್ಟಿಕೊಂಡೆಲ್ಲ ಮಾತಾಡಿಕೊಂಡು ಇದ್ದರು. ನಾನು ಸ್ವಲ್ಪ ಹೊತ್ತು ನಿಂತೆ, ನನಗೆ ಅಂತೂ ಬೋರ್ ಆಯಿತು. ನಮ್ಮ ಈ ಸ್ಪೋರ್ಟ್ಸ್ ಅದು ಇದೆಲ್ಲ ನೋಡುವ ಏಜು ಕಳೆದೋಗಿದೆ. ಅದಕ್ಕೆ ಬೇಕಾಗಿ ಸೀದಾ ಮನೆಗೆ ಬಂದೆ. ಮನೆಗೆ ಬಂದು ನೋಡ್ತೇನೆ ಯಜಮಾನರು ತರಕಾರಿ ತಂದಿಟ್ಟಿದ್ದಾರೆ ಸಂತೆಯಿಂದ. ಇನ್ನು ಈ ತರಕಾರಿನೆಲ್ಲ ಕ್ಲೀನಾಗಿ ತೊಳೆದು ಫ್ರಿಜ್ಜಲ್ಲಿ ಇಡಬೇಕಲ್ಲ ಅಂತೇಳಿ ತೊಳಿಲಿಕ್ಕೆ ಅಂತ ಸಿಂಕ್ ಹತ್ರ ತೆಕೊಂಡು ಬಂದು ಓಪನ್ ಮಾಡಿ ನೋಡಿದರೆ ಮಾರ್ರೆ, ನಾನಂತೂ ತಲೆ ತಿರುಗಿ ಬಿದ್ದವಳುಂಟಲ್ಲ. 3 ದಿವಸ ಬಿಟ್ಟೆ ನನಗೆ ಎಚ್ಚರ ಆದ್ದು. ಯಾಕೆ ಅಂತ ಹೇಳಿದರೆ ನೋಡಿ, ಫುಲ್ ವಿಡಿಯೋ ತೋರಿಸ್ತೇನೆ ನೋಡಿ. ಇಲ್ಲಿ ನೋಡಿ, ಫ್ರಿಜ್ಜಲ್ಲಿ ನೋಡಿ, ಬಾಕ್ಸಲ್ಲಿ ನೋಡಿ, ಟೊಮೆಟೊ ನೋಡಿ, 1 kg ಅಷ್ಟು ಟೊಮೆಟೊ ಕಳೆದ ವಾರ ತಂದದ್ದೇ ಉಂಟು. ಇಷ್ಟ ಆಯಿತಾ ನೋಡಿ, ಪುನಃ 1 kg ಟೊಮೆಟೊ ತೊಗೊಂಡು ಬಂದ್ಯಾರೆ. ಅಲ್ಲ, ಟೊಮೆಟೊ ಆದರೂ ಬಿಡಿ, ತಿಳಿ ಸಾರು ಮಾಡಿ ಏನಾದರೂ ಮಾಡಿ ಮುಗಿಸ್ಬೋದು. ಎಲ್ಲ ಪದಾರ್ಥಕ್ಕೂ ಟೊಮೆಟೊ ಬೇಕು. ಟೊಮೆಟೊ ಆದರೆ ಯೂಸ್ ಆಗ್ತದೆ ಬಿಡಿ. ನೀವು ಯೋಚನೆ ಮಾಡ್ಬೋದು, ಬರೀ ಒಂದು ಟೊಮೆಟೊಕ್ಕೆ ಇವಳು ಹೀಗಾಡ್ತಾಳಲ್ಲಪ್ಪ, ಇನ್ನು ಆ ಜನ ಹೇಗಿರ್ಬೋದು ಮನೆಯಲ್ಲಿ ಇವಳ ಕಾಟ ತಡ್ಕೊಂಡು ಅಂತ. ಇದು ನೋಡಿ, ಟೊಮೆಟೊದ ಕತೆ ಇರಲಿ. ಇಲ್ಲಿ ನೋಡಿ, ಒಂದು ಕಾಲಿಫ್ಲವರ್ ಫ್ರಿಜ್ಜಲ್ಲಿ ಉಂಟು, ಕಳೆದ ವಾರ ತಂದದ್ದೇ ಒಂದು ಉಂಟು. ಇಷ್ಟ ಆಯಿತಾ? ಇಲ್ಲಿ ನೋಡಿ, ಪುನಃ ಇಷ್ಟು ಸಣ್ಣದು ಸಾಕಾಗಲಿಲ್ಲ ಅಂತ ಹೇಳಿಕೊಂಡು ಪುನಃ ಅದರಿಂದ ದೊಡ್ಡ ಒಂದು ಕಾಲಿಫ್ಲವರ್ ನೋಡಿದ ಕೂಡಲೇ ಗೋಬಿ ಮಾಡುವ ಅಂತ ಆಯಿತು. ಗೋಬಿ ತಿನ್ನೋದು ಸುಮಾರು ದಿವಸ ಆಗಿತ್ತು. ನಮ್ಮ ಸುಳ್ಳೆ ಜಾತ್ರೆಯಲ್ಲಿ ಗೋಬಿ ತಿಂದದ್ದು, ಅದಕ್ಕಿಂತ ನಂತರ ತಿಂದಿರಲಿಲ್ಲ. ಅಂದರೆ ಜಾತ್ರೆಯಲ್ಲಿ ಭಾರಿ ಟೇಸ್ಟಿದು ಗೋಬಿ ತಿಂದಿದ್ದೆವು, ಎಲ್ಲ ಮಣ್ಣು ಮಿಶ್ರಿತ, ಹುಳ ಮಿಶ್ರಿತ ಎಲ್ಲ. ಅದಕ್ಕಿಂತ ನಂತರ ತಿಂದಿರಲಿಲ್ಲ. ಈಗ ಹೇಗೆ ಇವತ್ತು ಸಂಡೇ, ತಿನ್ನುವುದು ಹೆಬ್ಬಾವಿನಾಗಿ ಬಿದ್ದುಕೊಳ್ಳೋದು, ಅದಕ್ಕೋಸ್ಕರ ಗೋಬಿ ಮಾಡುವ ಅಂತೇಳಿ ಗೋಬಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನು ನೀವು ಕಮೆಂಟ್ ಹಾಕಬೇಡಿ, ತಂದದನ್ನೆಲ್ಲ ಚಂದ ತಿಂತಾಳೆ, ಮತ್ತು ಇವಳು ದೊಡ್ಡ ದರ್ಬಾರಲ್ಲಿ ವೀಡಿಯೋ ಮಾಡಿ ಹಾಕ್ತಾಳೆ ಅಂತ ಹೇಳಿಕೊಂಡು. ಅಂದರೆ ಜಾಸ್ತಿ ದಿವಸ ಫ್ರಿಜ್ಜಲ್ಲಿ ಇಟ್ಟರೆ ಒಳ್ಳೇದಾಗೋದಿಲ್ಲ, ಅದಕ್ಕೆ ನಾನು ಗೋಬಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ಈ ಗೋಬಿ ಕತೆ ಬಿಟ್ಟಾಕಿ, ಗೋಬಿಗೆ ವಿಷಯ ಮುಗಿಲಿಲ್ಲ. ಇಲ್ಲಿ ನೋಡಿ, ಮೆಂತ್ಯ ಸೊಪ್ಪು 3 ಕಟ್ಟು ಮೆಂತ್ಯ ಸೊಪ್ಪು ಮೊದಲೇ ತಂದಿಟ್ಟದುಂಟು. ನನಗೆ ಕ್ಲೀನ್ ಮಾಡಲಿಕ್ಕೆ ಟೈಮ್ ಇಲ್ಲದ ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇಷ್ಟು ಸಾಕಾಗಲಿಲ್ಲ ಅಂತೇಳಿ ನೋಡಿ, ಪುನಃ ಸಂತೆಗೆ ಹೋಗಿ 2 ಕಟ್ಟು ಮೆಂತ್ಯ ಸೊಪ್ಪು ತಗೊಂಡು ಬಂದಾಗಿದೆ. 1 ಕಟ್ಟು ನೋಡಿ, 2 ಕಟ್ಟು ಮೆಂತ್ಯ ಸೊಪ್ಪು ವಿಷಯ ಬಿಟ್ಟಾಕುವ. ಈಗ ಕೊತ್ತಂಬರಿ ಸೊಪ್ಪು ವಿಷಯಕ್ಕೆ ಬರುವ. ಇದು ನನ್ನ ಗಂಡ ಮಧ್ಯರಾತ್ರಿ 12 ಗಂಟೆಗೆ ಹೋಗಿ ತಂದ ಕೊತ್ತಿಮೀರಿ ಸೊಪ್ಪಲ್ಲ, ಇದು ಮಧ್ಯಾಹ್ನ 12 ಗಂಟೆಗೆ ಸಂತೆಗೆ ಹೋಗಿ ತಂದ ಕೊತ್ತಂಬರಿ ಸೊಪ್ಪು. 1 ಕಟ್ಟು ಮೊದಲೇ ಉಂಟು, ಪುನಃ ಇನ್ನೊಂದು ಕಟ್ಟು ಕೊತ್ತಂಬರಿ ಸೊಪ್ಪು ಬಂದಾಯಿತು. ಕೊತ್ತಂಬರಿ ಸೊಪ್ಪಿಗೆ ವಿಷಯ ಮುಗಿಲಿಲ್ಲ ನೋಡಿ. 1 ಕಟ್ಟು ಪಾಲಕ್ ಸೊಪ್ಪು, ಇನ್ನೊಂದು 2 ಕಟ್ಟು ಹರಿವೆ ಸೊಪ್ಪು. ಅಲ್ಲ ಮಾರ್ರೆ, ನನಗೆ ಡೌಟ್ ಆಗ್ತುಂಟು, ನಮ್ಮ ಮನೆಯಲ್ಲಿ ಅಷ್ಟೇನು ತಿನ್ನುವವರು ಯಾರೂ ಇಲ್ಲ. ಈ ಸೊಪ್ಪು ತಿನ್ನೋದು ನಾನೊಬ್ಬಳೆ. ಈ ಹಟ್ಟಿಗೆ ದನಕ್ಕೆ ಸೊಪ್ಪು ತಂದಾಗ ಈ ಥರ ಸೊಪ್ಪು ತಗೊಂಡು ಬಂದ್ಯಾರಲ್ಲ ಮಾರ್ರೆ. ನಂಗೊಂದು ಡೌಟ್ ಏನು ಗೊತ್ತಾ, ಈ ಮನೆಯಲ್ಲಿ ಇರುವವಳೊಬ್ಬಳು ಹೆಣ್ಣು ಅಂತ ನೆನೆಸ್ಯಾರ ಅಥವಾ ಜರ್ಸಿ ದನ ಅಂತ ನೆನೆಸ್ಯಾರ, ದೇವರಿಗೆ ಗೊತ್ತು ಮಾರ್ರೆ. ಈಗ ಈ ಜರ್ಸಿ ದನದ ವಿಷಯ ಬಿಟ್ಟು ಹಾಕುವ. ಇಲ್ಲಿ ನೋಡಿ, ಅಜ್ಜಿ ಶುಂಠಿ ಅಲ್ಲ, ಶುಂಠಿ, ಬರೀ ಶುಂಠಿ. ಇದು ಮೊದಲೇ ತಂದ ಶುಂಠಿ ಸುಮಾರು ಇತ್ತು ಮಾರ್ರೆ. ಮತ್ತು ನಾನು ಒಂದು 2 ತಿಂಗಳಿಗೆ ಬೇಕಾದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡಿ ಇಟ್ಟಿದ್ದೇನೆ, ಹೇಗೆ ಆದರೂ ಮುಗಿಬೇಕಲ್ಲ ಅಂತೇಳಿ. ಹೋಗುವಾಗಲೇ ಹೇಳಿ ಆಗಿದೆ, ದಮ್ಮಯ್ಯ ಶುಂಠಿ ಅಂತೂ ತರುವುದೇ ಬೇಡ ಅಂತ ಹೇಳಿಕೊಂಡು. ಅದು ಕೇಳಲಿಲ್ಲ ಮಾರ್ರೆ. ಪುನಃ ನೋಡಿ, ಅಷ್ಟೇ ಶುಂಠಿ ತಂದಾಗಿದೆ, ಅದಕ್ಕಿಂತ ಜಾಸ್ತಿ ಶುಂಠಿ ತಂದ್ಯಾರೆ. ನಾನು ಅದಕ್ಕೆ ಈಗೊಂದು ಯೋಚನೆ ಮಾಡಿದ್ದೇನೆ, ನಾನು ಶುಂಠಿ ಕೃಷಿ ಮಾಡುವ ಅಂತ. ಯಾರಾದರೂ ನಿಮ್ಮಲ್ಲಿ ಕಡಿಮೆಗೆ ಒಂದು 1 ಎಕರೆ ಜಾಗ ಮನೆ ಲೀಸಿಗೆ ಕೊಡೋದಿದ್ರೆ ಒಂದು ಹೇಳಿ ಆಯಿತಾ, ಕಮೆಂಟ್ ಮಾಡಿ ಆಯಿತಾ. ನಾನೊಂದು ಶುಂಠಿ ಕೃಷಿ ಮಾಡ್ತೇನೆ. ಮತ್ತು ಎಂತ ಮಾಡೋದು ಹೇಳಿ ಇಷ್ಟು ಶುಂಠಿಯನ್ನು ಇಟ್ಟುಕೊಂಡು. ಅಲ್ಲ, ಈ ಗಂಡಸರು ತರಕಾರಿ ತಂದರೆ ಚೇಂಜಸ್ ಇಲ್ವಾ ಅಂತಲ್ಲ. ಈ ವಾರ ಯಾವುದು ತಂದರೆ ನೆಕ್ಸ್ಟ್ ವಾರ ಅದನ್ನೇ ತರೋದು, ನೆಕ್ಸ್ಟ್ ವಾರ ಯಾವುದು ತಂದರೆ ಮತ್ತೊಂದು ವಾರನೂ ಅದನ್ನೇ ತರೋದು ಅಂತಲ್ಲ. ಅಲ್ಲ, ಎಲ್ಲ ಮನೆಯಲ್ಲಿ ಗಂಡಸರು ಹೀಗೇನಾ, ನಮ್ಮ ಮನೆಯಲ್ಲಿ ಮಾತ್ರ ಹೀಗೇನಾ? ಕಮೆಂಟ್ ಮಾಡಿ ಆಯಿತಾ. ಮತ್ತು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಯಾಕೆಂತೇಳಿ ನನಗೆ ಈಗ ಶುಂಠಿ ಕೃಷಿ ಮಾಡಲಿಕ್ಕೆ 1 ಎಕರೆ ಜಾಗ ಬೇಕಲ್ಲ. ಶೇರ್ ಮಾಡಿ ಆಯಿತಾ.